ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಇಲ್ಲಿ ಪೀನಟ್ ಬಟರ್ನ ಮಾಡ್ತಾಯಿದ್ದೀನಿ. ಪೀನಟ್ ಬಟರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಸುಲಭ ಇದನ್ನು ಮಾಡೋದು. ಇದಕ್ಕೆ ನಮಗೆ ಬೇಕಾಗಿರೋದು ಶೇಂಗಾ, ಅದು ಹುರಿದಿರೋವಂಥದ್ದು, ಚೆನ್ನಾಗಿ ಹುರಿದಿರಬೇಕು ಶೇಂಗಾ. ಹಾಗೆ ಸಕ್ಕರೆ ಮತ್ತು ಸ್ವಲ್ಪ ಟೇಸ್ಟ್ಗೋಸ್ಕರ ಕೋಕೋ ಪೌಡ್ರನ್ನ ಬಳಸ್ಕೋಬೇಕಷ್ಟೆ. ಇಷ್ಟೇ ಇದ್ದರೆ ಸಾಕು, ನಮ್ಮ ಪೀನಟ್ ಬಟರ್ ರೆಡಿ ಆಗುತ್ತೆ. ಪೀನಟ್ ಬಟರ್ ಮಾಡೋದಕ್ಕೆ ಹುರಿದಿರೋಂಥ ಶೇಂಗಾನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಅದು ಪೇಸ್ಟ್ ಆಗೋವರೆಗೂ ನಾವು ಅದನ್ನು ರುಬ್ತಾನೆ ಇರಬೇಕು. ಈಗ ಈ ಥರ ಆದಮೇಲೆ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡಬೇಕು. ನಾನೀಗ ಇದಕ್ಕೆ ಸಕ್ಕರೆ ಹಾಕ್ತೀನಿ. ಒಂದು 4 ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ನಾನೊಂದು 50 ಗ್ರಾಮ್ನಷ್ಟು ಶೇಂಗಾ ತೊಗೊಂಡಿದ್ದೀನಿ. ನೋಡಿ, ಈಗಾಗಲೇ ಅದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈಗ ನಾನು ಇದಕ್ಕೆ ಕೋಕೋ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಕೋಕೋ ಪೌಡ್ರ್ ಹಾಕಿ ಇನ್ನೊಂದು ಸ್ವಲ್ಪ ಸಕ್ಕರೆನ ಸೇರಿಸಿ ಮತ್ತೆ ಮಿಕ್ಸಿನಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅದಕ್ಕೆ. ಎಷ್ಟು ಈಸಿ, ಎಷ್ಟು ಕಡಿಮೆ ಟೈಮಲ್ಲಿ ಪೀನಟ್ ಬಟರ್ನ ಮಾಡ್ಬೋದಲ್ವ. ಇದನ್ನು ನಾವು ಚಪಾತಿ ಮತ್ತು ಬ್ರೆಡ್ಗೆ ಹಾಕ್ಕೊಟ್ರೆ ಮಕ್ಕಳು ತಿಂತಾರೆ. ಟಿಫಿನ್ ಬಾಕ್ಸ್ಗೂ ಕೂಡ ಈ ಥರ ಮಾಡಿ ಫ್ರಿಜ್ನಲ್ಲಿ ನೀವು ಇಟ್ಟರೆ ಬೆಳಗ್ಗೆ ಬೇಗ ಹೋಗಬೇಕು ಮಕ್ಕಳು ಅಂದಾಗ ಬ್ರೆಡ್ಗೂ ಹಾಕ್ಕೊಡ್ಬೋದು. ಹಾಗೆ ಚಪಾತಿಗೆ ಹಾಕಿ ರೋಲ್ ಕೂಡ ಮಾಡ್ಬೋದು. ನೋಡಿ, ನಾನು ನಿಮಗೆ ಇದನ್ನು ಬ್ರೆಡ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನ್ಯೂಟ್ರಿಷಿಯಸ್ ಆಗಿರುವಂಥ ಪೀನಟ್ ಬಟರ್ ರೆಡಿ ಆಯಿತು. ಈಗ ನಾನಿಲ್ಲಿ ಚಿಕ್ಕು ಸ್ಮೂದಿ ಮಾಡ್ತಾಯಿದ್ದೀನಿ. ನಾನು ಬನಾನಾ ಸ್ಮೂದಿ ಮಾಡೋದನ್ನು ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈಗ ಚಿಕ್ಕು ಸ್ಮೂದಿ ಮಾಡ್ತಾಯಿದ್ದೀನಿ. ನಾನು ಮೊದಲು ಇದರ ಪಲ್ಪ್ನೆಲ್ಲ ತೆಗೆದು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹಣ್ಣುಗಳನ್ನು ಹಾಗೆ ತಿನ್ನೋದಿಲ್ಲ, ಇಟ್ಟು ಕೆಡಿಸ್ಬಿಡ್ತಾರೆ. ಸೊ ಅದಕ್ಕೆ ನಾನು ಅದನ್ನು ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ. ಈ ಥರ ಜ್ಯೂಸ್ ಮಾಡಿಟ್ರೆ ಒಂದು 10 ನಿಮಿಷದಲ್ಲಿ ಜ್ಯೂಸ್ ಖಾಲಿ ಆಗೋಗುತ್ತೆ. ಅದೇ ಹಣ್ಣುಗಳನ್ನು ತಿನ್ನಬೇಕು ಅಂದರೆ ಒಂದು ವಾರ ಆದರೂ ಮುಟ್ಟಲ್ಲ ಯಾರೂ. ಅಲ್ಲೇ ಇಟ್ಟು ಅದು ಹಾಳಾಗೋರ್ಗು ಅದನ್ನು ಅಲ್ಲೇ ಬಿಡ್ತಾರೆ. ಬಟ್ ಒಬ್ಬರು ತೊಗೊಳ್ಳಲ್ಲ. ಅದಕ್ಕೆ ಹಾಳಾಗಬಾರ್ದು ಮತ್ತು ನ್ಯೂಟ್ರಿಷನ್ ಎಲ್ರಿಗೂ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ಜ್ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ. ಮತ್ತು ಇದರಲ್ಲಿ ನಾನು ಒಂದು ಏಲಕ್ಕಿನ ಹಾಕಿದ್ದೀನಿ. ಯಾವಾಗಲೂ ಏಲಕ್ಕಿ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಜ್ಯೂಸ್ಗೆ. ಇದು ಆ್ಯಕ್ಚುಲಿ ಜ್ಯೂಸ್ ಅಲ್ಲ, ಸ್ಮೂದಿ ಮಾಡ್ತಾಯಿದ್ದೀನಿ. ಜ್ಯೂಸ್ ಅಂದರೆ ಫುಲ್ ಲಿಕ್ವಿಡ್ ಇರುತ್ತೆ. ಸ್ಮೂದಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ ಇರುತ್ತೆ. ಈಗ ಇದನ್ನು ಮತ್ತೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಂಡು ಪೂರ್ತಿಯಾಗಿ ರುಬ್ಕೊಳ್ಳೋಣ. ಈ ಥರ ಮಾಡಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಏನೋ ಡಿಫ್ರೆಂಟ್ ಅನಿಸುತ್ತೆ ಮಕ್ಕಳಿಗೆ. ಹಣ್ಣುಗಳಾದರೆ ತಿನ್ನಲ್ಲ. ಈಗ ನಾನು ಇದನ್ನು ರುಬ್ಕೋತಾ ಇದ್ದೀನಿ. ಇಷ್ಟೇ ಆಗೋಯ್ತು. ಎಷ್ಟು ಕಡಿಮೆ ಟೈಮಲ್ಲಿ ನಾವು ನ್ಯೂಟ್ರಿಷನ್ ನಮ್ಮ ಮಕ್ಕಳಿಗೆ ಕೊಡ್ಬೋದು ಅನ್ನೋದಕ್ಕೆ ಇವೇ 2 ರೆಸಿಪೀಸ್ನ ನೀವು ಟ್ರೈ ಮಾಡ್ಬೋದು. ಹಿಂದೆಯಿಂದ ಆ ಥರ ತುಂಬ ಮಾತಾಡ್ತಾ ಇದ್ದೇನೆ. ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ. ಡಿಸ್ಟರ್ಬೆನ್ಸ್ ಆದರೂ ಬೇಜಾರು ಮಾಡ್ಕೋಬೇಡಿ. ನಾನು ಯಾವಾಗಲೂ ವಿಡಿಯೋ ಮಾಡಬೇಕಾದ್ರೆ ಅವನಿಗೆ ಮಾತಾಡಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ. ಸೊ ಹಿಂದೆಯಿಂದ ಸೌಂಡ್ ಮಾಡ್ತಿರ್ತಾನೆ. ಆ್ಯಂಡ್ ಈಗ ನಮ್ಮ ಚಿಕ್ಕು ಸ್ಮೂದಿ ರೆಡಿಯಾಗಿದೆ. ನಾನು ಇದನ್ನು ಫ್ರಿಜ್ನಲ್ಲಿ ಇಡ್ತೀನಿ. ಎಲ್ಲರೂ ಬಂದಮೇಲೆ ಮತ್ತೆ ಎಲ್ರಿಗೂ ಕೊಡ್ತೀನಿ. ಫ್ರಿಜ್ಜಿನಲ್ಲಿ ಇಟ್ಟರೆ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ಒಂದು ಪ್ರಾಡಕ್ಟ್ನ ಬಗ್ಗೆ ಹೇಳಬೇಕು. ನೀವು ನನ್ನ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ನನಗೆ ಅಮೆಝಾನಿಂದ ಮೋಸ ಆಗಿದೆ ಅಂತ. ಹೌದು, ನಾನೊಂದು ಪ್ರಾಡಕ್ಟ್ನ ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಅದು ನನಗೆ ಆ್ಯಪ್ನಲ್ಲಿ ತೋರಿಸಿದ ಪ್ರಾಡಕ್ಟೇ ಬೇರೆ ಇತ್ತು. ಅಂದರೆ ಅದರ ಕಂಪ್ನಿ ಬೇರೆ ಇತ್ತು. ಆ್ಯಂಡ್ ನನಗೆ ಡೆಲಿವರಿ ಆಗಿದ್ದ ಪ್ರಾಡಕ್ಟ್ನ ಕಂಪ್ನಿ ಬೇರೆಯೇ ಇತ್ತು. ನಾನು ಮೊದಲು ಅದು ಯಾವುದು ಪ್ರಾಡಕ್ಟ್, ಅದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. ಇದು ನಾನು ತರಿಸಿದ್ದು ಮೊದಲು ಅದು ತೋರಿಸ್ಬಿಡ್ತೀನಿ ನಿಮ್ಗೆ ಅದು ಹೇಗಿದೆ ಅಂತ. ನೀವು ನೋಡ್ತಿದ್ದೀರಾ ನಾನು ತರಿಸಿದ ಪ್ರಾಡಕ್ಟ್. ಇದು ನಮ್ಮ ಹೀಲ್ಸ್ ಕ್ರ್ಯಾಕ್ ಆಗಿರುತ್ತೆ, ನಮ್ಮ ಹಿಮ್ಮಡಿಗಳು ಒಡೆದಿರುತ್ತೆ. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಥರ ಸಿಲಿಕಾನ್ದು ಸಿಗುತ್ತೆ. ಆ್ಯಂಟಿ ಹೀಲ್ ಕ್ರ್ಯಾಕ್ ಅಂತ ಏನೋ ಇದೆ ನೋಡಿ, ಈ ಥರ ಇರುತ್ತೆ. ಇದು ಸಿಲಿಕಾನ್ ಮೆಟೀರಿಯಲ್. ಇದನ್ನು ನಾವು ಹಿಮ್ಮಡಿಗಳಿಗೆ ಹಾಕ್ಕೊಂಡು ಶೂಸ್ ಹಾಕೋದ್ರಿಂದ ನಮ್ಮ ಕ್ರ್ಯಾಕ್ಡ್ ಹೀಲ್ಸ್ ಸರಿ ಹೋಗುತ್ತೆ. ಇದನ್ನು ಆ್ಯಕ್ಚುಲಿ ನಾವು ತರಿಸಿದ್ದು ನಮ್ಮ ಮಾವನಿಗೋಸ್ಕರ. ಅವರು ಹೊಲದಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಕಾಲಿಗೆ ಕ್ರ್ಯಾಕ್
ಅದು ನೋವು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಪ್ರೊಟೆಕ್ಷನ್ ಸಿಗುತ್ತೆ, ಕಡಿಮೆ ಆಗುತ್ತೆ ಅಂತ ನಾವು ಇದನ್ನ ತರಿಸಿದ್ವಿ. ಇದರಿಂದ ನಮಗೆ ತುಂಬ ದೊಡ್ಡ ಮೋಸ ಆಯಿತು ಅಮೆಝಾನಲ್ಲಿ. ಏನಂದರೆ ಇದು ಸೆಟ್ ಆಫ್ 3 ಬರುತ್ತೆ. ಇದಕ್ಕೆ ಇದರ ಆ್ಯಕ್ಚುಯಲ್ ರೇಟ್ ಬಂದು ಒಂದು ಸೆಟ್ಗೆ 50 ರೂಪೀಸ್ ಅಷ್ಟೇ. ಒಟ್ಟು 3 ಸೆಟ್ ತೊಗೊಂಡಿದ್ದೀವಿ. ಅಂದರೆ ಇದರ ರೇಟ್ ಮ್ಯಾಕ್ಸಿಮಮ್ 150 ಕೊಡ್ಬೋದು ಅಷ್ಟೇ. ನಾವು ಆರ್ಡರ್ ಮಾಡುವಾಗ ಅಲ್ಲಿ ತೋರಿಸಿದ್ದು ಇಂಡಿಯನ್ ಪ್ರಾಡಕ್ಟ್, ಮೇಡ್ ಇನ್ ಇಂಡಿಯಾದ ಪ್ರಾಡಕ್ಟ್. ಅದರ ಕಂಪ್ನಿ ಪ್ಲ್ಯಾಂಟ್ ಜಿ ಅಂತ ಇತ್ತು. ನಾವು ಅಂದ್ಕೊಂಡಿದ್ವಿ ಅದು ಒಳ್ಳೆ ಕ್ವಾಲಿಟಿದಿರುತ್ತೆ, ಸೊ ಅದನ್ನೇ ತೊಗೊಳ್ಳೋದು ಒಳ್ಳೆಯದು ಅಂತ. ಬಟ್ ಅವರು ನಮಗೆ ಕಳಿಸ್ಕೊಟ್ಟಿರೋದು ಇದೇನೋ ಟಿಂಗ್ ಪೈ ಅಂತೆ. ಇದು ಮೇಡ್ ಇನ್ ಚೈನಾ ಪ್ರಾಡಕ್ಟ್. ಈ ಪ್ರಾಡಕ್ಟ್ಗೆ ಮ್ಯಾಕ್ಸಿಮಮ್ 150, ಬೇರೆ ಶಾಪಿಂಗ್ ಸೈಟಲ್ಲಿ ಇದನ್ನು ಸರ್ಚ್ ಮಾಡಿದ್ರೆ 150 ಇದರ ರೇಟ್ ಮ್ಯಾಕ್ಸಿಮಮ್ ಆಯಿತು. ಸೊ 150 ಪ್ರಾಡಕ್ಟ್ ನನಗೆ 550 ತೊಗೊಂಡಿದ್ದಾರೆ ಅವರು. ಅನ್ನೆಸೆಸರಿ ನಾನು 550 ರೂಪಾಯಿ ಇದಕ್ಕೆ ಪೇ ಮಾಡಬೇಕಾಯ್ತು. ಹಾಗೆ ರಿಟರ್ನ್ ಮಾಡಬೇಕು ಅಂತ ನೋಡಿದಾಗಲೂ ಕೂಡ ಅಲ್ಲಿ ರಿಟರ್ನ್ ಆಪ್ಷನೇ ಇಲ್ಲ. ಈ ಪ್ರಾಡಕ್ಟ್ನ ರಿಟರ್ನ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವೇನು ಮಾಡಿದ್ವಿ, ಅಲ್ಲಿ ಕೆಳಗಡೆ ಪ್ರಾಡಕ್ಟ್ನ ಕೆಳಗಡೆ ಕಸ್ಟಮರ್ ಕೇರ್ ನಂಬರ್ನ ಕೊಟ್ಟಿದ್ದಾರೆ. ಸೊ ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡಿ, ನೆನ್ನೆ ಇಡೀ ದಿನ ಬರೀ ಇದೇ ಆಯಿತು. ಅವ್ರಿಗೆ ಕ್ವೆಶನ್ ಮಾಡಿ ಈ ಯಾರು ಸೆಲ್ಲರ್ ಇದ್ದಾರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ನೆನ್ನೆ ಸಂಜೆ ಹೊತ್ತಿದ್ರೆ ನಮ್ಮ ದುಡ್ಡು ನಮ್ಮ ಅಕೌಂಟ್ಗೆ ರೀಫಂಡ್ ಆಯಿತು. ಅಮೆಝಾನ್ ಇಷ್ಟು ದೊಡ್ಡ ಶಾಪಿಂಗ್ ಸೈಟ್ ಇದೆ, ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಅಮೆಝಾನ್ ಬಗ್ಗೆ ಒಂದು ನಂಬಿಕೆ ಇದೆ. ಶಾಪಿಂಗ್ ಅಂತ, ಆನ್ಲೈನ್ ಶಾಪಿಂಗ್ ಅಂತ ಅಂದರೆ ಎಲ್ರಿಗೂ ಮೊದಲು ನೆನಪಾಗೋದು ಅಮೆಝಾನಲ್ಲೂ ಈ ಥರ ಮೋಸ ಆಗೋದು ಸರಿಯಲ್ಲ. ನನಗೂ ಕೂಡ ಅಮೆಝಾನ್ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಇತ್ತು. ಈ ಥರ ಮೋಸ ಆದರೆ ಅದ್ರ ಮೇಲೆ ನಂಬಿಕೆ ಉಳ್ಕೊಳ್ಳೋದಿಲ್ಲ. ಸೊ ನಿಮಗೆ ಯಾವತ್ತಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆದರೆ, ನೀವು ಆರ್ಡರ್ ಮಾಡಿದ ಪ್ರಾಡಕ್ಟ್ ಬೇರೆ ಅಥವಾ ಅವ್ರು ಕಳಿಸಿದ ಪ್ರಾಡಕ್ಟ್ ಬೇರೆ ಅಂದರೆ ರಿಟರ್ನ್ ಮಾಡಿ. ಅಲ್ಲಿ ರಿಟರ್ನ್ ಆಪ್ಷನ್ ಇಲ್ಲ, ಅದು ಪಾಸಿಬಲ್ ಇಲ್ಲ ಅಂದರೆ ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಈ ಥರ ಮೋಸಗಳು ಆದರೆ ನಾವು ಹುಷಾರಾಗಿ ಜಾಗೃತಿಯಿಂದ ವರ್ತಿಸಬೇಕು. ಈಗ ನಾನು ಕೂಡ ಇದನ್ನು ರಿಟರ್ನ್ ಮಾಡ್ತೀನಿ. ಅವ್ರು ಹೇಗೂ ದುಡ್ಡು ನಮಗೆ ರೀಫಂಡ್ ಆಗಿದೆ. ಅವರ ಡೆಲಿವರಿ ಬಾಯ್ ಬಂದು ಇದನ್ನು ತೊಗೊಂಡು ಹೋದರೆ ನಾನು ರಿಟರ್ನ್ ಮಾಡ್ತೀನಿ. ಇದನ್ನು ಬಿಟ್ಟು ನಾವು ಬೇರೆ ಬ್ರ್ಯಾಂಡ್ನ ಪ್ರಾಡಕ್ಟ್ನ ಮತ್ತೆ ಆರ್ಡರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ ಈಗ ತುಂಬ ಜನ ಆನ್ಲೈನ್ ಡಿಪೆಂಡ್ ಆಗಿದ್ದಾರೆ. ಕೋವಿಡ್ ಬಂದಾದಮೇಲೆ ನಾವು ತುಂಬ ವಸ್ತುಗಳಿಗೆ ಆನ್ಲೈನ್ ಮೇಲೇ ಡಿಪೆಂಡ್ ಆಗಿದ್ದೀವಿ. ಯಾಕಂದರೆ ಎಲ್ಲ ಕಡೆ ಆಚೆ ಹೋಗೋದಕ್ಕಾಗಲ್ಲ. ಕೆಲವೊಂದು ವಸ್ತುಗಳನ್ನು ನಾವು ಆನ್ಲೈನಿಂದನೇ ತರಿಸ್ಕೋಬೇಕು. ಇಂಥ ಮೋಸ ನಿಮಗೂ ಆಗದೇ ಇರಲಿ, ಹುಷಾರಾಗಿರಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಇನ್ನೂ ದೊಡ್ಡದಾಗಿ ಬೆಳೀಲಿ. ಸೊ ಹೆಚ್ಚು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು